ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ರದ್ದಾಗಲು ಕಾರಣ ಏನು? ಏನೆಂದರೂ ಕಾನೂನು ತಜ್ಞ, ಈ ನೆಲದ ಕಾನೂನು ಹಾಗೂ ನ್ಯಾಯಾಂಗದ ಮೇಲೆ ಪ್ರತಿಯೊಬ್ಬರಿಗೂ ಗೌರವ ಇರಬೇಕು. ಕಾನೂನು ಪ್ರಕಾರ ಯಾರೇ ತಪ್ಪು ಮಾಡಿದ್ರೂ ತಪ್ಪೇ. ಇಲ್ಲಿ ಎಲ್ಲರೂ ಒಂದೇ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಆದೇಶ ಸಾಬೀತು ಮಾಡಿದೆ. ಈ ಕಾರಣಕ್ಕಾಗಿ ಸುಪ್ರೀಂ ಆದೇಶವನ್ನು ಮೆಚ್ಚಲೇಬೇಕು. ಆರೋಪಿಗಳ ವಿರುದ್ಧ ಇಂತಹ ಕ್ರಮಗಳು ಆಗಬೇಕು. ಜನಸಾಮಾನ್ಯರಿಗೆ ಹಾಗೂ ಇತರರಿಗೂ ಒಂದೇ ಕಾನೂನು ಇರಬೇಕು ಅನ್ನೋದು ದರ್ಶನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಿಂದ ಸಾಬೀತಾಗಿದೆ ಅಂತ ಹಿರಿಯ ವಕೀಲ ಹೇಳಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನಟ ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಮಾಡಿದೆ. ಓರ್ವ ಹೈಕೋರ್ಟ್ ಹಿರಿಯ ವಕೀಲರಾಗಿ ಈ ಕೇಸ್ ಬಗ್ಗೆ ತಮ್ಮ ಮೊದಲ ಪ್ರಕ್ರಿಯೆ ಏನು ಅಂತ BL ಆಚಾರ್ಯರನ್ನ ಪ್ರಶ್ನಿಸಲಾಯಿತು. ಅವರು ನಟ ದರ್ಶನ್ ಹಾಗೂ ಇತರ 7 ಆರೋಪಿಗಳ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣವನ್ನು ವಿಶ್ಲೇಷಿಸಿದ್ದಾರೆ. ಅವರ ಪ್ರಕಾರ ಹೈಕೋರ್ಟ್ ವಿವೇಚನೆ ಸರಿಯಾಗಿ ಈ ಕೇಸ್ಗೆ ಅಳವಡಿಸಲಾಗಿಲ್ಲ ಅನ್ನೋದು, ಜಾಮೀನು ಮಂಜೂರು ಮಾಡಬೇಕಾದರೆ ಕೆಲವು ಕಾನೂನಾತ್ಮಕ ಅಂಶಗಳನ್ನು ಸರಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳದೆ ಆದೇಶ ಮಾಡಿದ್ದು ಅನ್ನೋದಾಗಿದೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ಬೇಲನ್ನು ರದ್ದು ಮಾಡಿದೆ. ಇನ್ನೊಂದು ಪ್ರಮುಖ ಅಂಶ ಏನೆಂದರೆ, ಆದೇಶ ಕೊಡುವಾಗ ಹೈಕೋರ್ಟ್ ವಿಟ್ನೆಸ್ ಸ್ಟೇಟ್ಮೆಂಟ್ ಬಗ್ಗೆ ಡಿಲೇ ಇನ್ ದ ರೆಕಾರ್ಡಿಂಗ್ ದಿ ಸ್ಟೇಟ್ಮೆಂಟ್, ಅದರಲ್ಲೂ ಜಾಮೀನು ಕೊಡುವ ಸಂದರ್ಭದಲ್ಲಿ ಸಾಕ್ಷಿಗಳ ಹೇಳಿಕೆ ಸರಿಯೋ ತಪ್ಪೋ ಅನ್ನೋದು ಬೇಲ್ ನೀಡೋದಕ್ಕೆ ಕಾರಣ ಮಾಡಿದ್ದು ಕಾನೂನಾತ್ಮಕವಾಗಿ ಸರಿಯಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಬಹಳ ಪ್ರಮುಖವಾಗಿ ಹೇಳಿದೆ. ರೇಣುಕಾಸ್ವಾಮಿ ಕೊಲೆ ಆದ ದಿನ ಆರೋಪಿಗಳು ಆ ಶೆಡ್ನಲ್ಲಿ ಇರಲಿಲ್ಲ ಅಂತ ಅವರ ಪರ ವಕೀಲರು ಪ್ರತಿವಾದ ಮಾಡಿದ್ದಾರೆ. ಅದು ಇನ್ನು ಮುಂದೆ ಟ್ರಯಲ್ ಆಗಬೇಕಿದೆ. ಇದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಪೊಲೀಸರು ಎವಿಡೆನ್ಸ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ 2 ಪ್ರತ್ಯೇಕ ಸಾಕ್ಷಿ, ಟೆಕ್ನಿಕಲ್ ಎವಿಡೆನ್ಸ್, ಕಾಲ್ ರೆಕಾರ್ಡ್, ಲೊಕೇಶನ್ ಡೀಟೇಲ್ಸ್ ಕೊಟ್ಟಿರೋದ್ರಿಂದ ಆರೋಪಿಗಳು ಅಲ್ಲಿದ್ದರು ಅನ್ನೋದಕ್ಕೆ ಒಂದು ಕುರುಹು ಕಾಣ್ತಾ ಇದೆ. ಪ್ರಮುಖವಾಗಿ ಇನ್ ಫೇವರ್ ಆಫ್ ದಿ ಪ್ರಾಸಿಕ್ಯೂಷನ್. ಇನ್ನು ಮುಂದೆ ಟ್ರಯಲ್ನಲ್ಲಿ ಎಲ್ಲ ವಿಚಾರಣೆ ನಡೆಯುತ್ತೆ. ಆರೋಪಿಗಳು ಅಲ್ಲಿ ಇದ್ರಾ ಅನ್ನೋದಕ್ಕೆ ಪೂರಕ ಸಾಕ್ಷಿಗಳು ಸಿಕ್ಕಿವೆ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಇಂತಹ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಸಾಮಾನ್ಯವಾಗಿ ಬೇಲ್ ಕ್ಯಾನ್ಸಲ್ ಮಾಡಲ್ಲ ಅಥವಾ ಹೈಕೋರ್ಟ್ ಬೇಲ್ ನೀಡಿದ್ದನ್ನು ರದ್ದು ಮಾಡಬಾರದು ಅಂತೇನಿಲ್ಲ. ಹೈಕೋರ್ಟ್ಗೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಸುಪ್ರೀಂ ಕೋರ್ಟ್ಗೂ ಇದೆ. ಆದರೆ ಮೆಕ್ಯಾನಿಕಲ್ ಆಗಿ ನೀವು ಆರ್ಡರ್ ಪಾಸ್ ಮಾಡಿದ್ದೀರಿ ಅಂತ ಹೇಳಿ ಇದೊಂದು ಪ್ರಮುಖ ಕಾರಣ ನೀಡಿ ಹೈಕೋರ್ಟ್ ನೀಡಿದ್ದ ಬೇಲನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಇಂತಹ ನಿಖರ ನಿಷ್ಪಕ್ಷಪಾತ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಡಿಜಿಟಲ್ ಹಂಗಾಮ ಸುದ್ದಿವಾಹಿನಿ.